ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಬಹುಪದೋಕ್ತಿಗಳು ಚಾಪ್ಟರ್ಗೆ ಸಂಬಂಧಿಸಿದ ಅಭ್ಯಾಸ 2.4 ಡಿಸ್ಕಸ್ ಮಾಡ್ತಿದ್ದೀವಿ. ಅದರಲ್ಲಿ ಕೊನೆಯ ಪ್ರಶ್ನೆ ಉಳಿದಿತ್ತು. ಕೊನೆಯ ಪ್ರಶ್ನೆಯಲ್ಲಿ ಕೂಡ ಈ ರೀತಿಯಾಗಿದೆ. ಈ ಕೆಳಗೆ ಕೊಟ್ಟಿರುವಂಥ ಬಹುಪದೋಕ್ತಿಗಳನ್ನು ಏನು ಮಾಡಿ ಅಪವರ್ತಿಸಿ ಅಂತ ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಏನಾಗ್ತಾ ಇದ್ದಾವೆ, ಘನ ಬಹುಪದೋಕ್ತಿ ಇದ್ದಾವೆ. ಹಾಗಾಗಿ ಘನ ಬಹುಪದೋಕ್ತಿ ಇದ್ದಾಗ ನಾವು ಯಾವ ರೀತಿಯಾಗಿ ಆ ಒಂದು ಬಹುಪದೋಕ್ತಿಯ ಅಪವರ್ತನವನ್ನು ಕಂಡುಹಿಡ್ಕೋಬಹುದು ಅನ್ನೋದನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ವರ್ಗ ಬಹುಪದೋಕ್ತಿ ಆಗಿದ್ದಾಗ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಬೇಕಾದ್ರೆ ಮಧ್ಯಬಿಂದುವನ್ನು ವಿಭಜಿಸುವ ಮೂಲಕ ನೀವು ನೇರವಾಗಿ ಸಾಲ್ವನ್ನು ಮಾಡ್ಬೋದು. ಆದರೆ ಘನ ಬಹುಪದೋಕ್ತಿ ಇದ್ದಾಗ ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಎನ್ನುವುದನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಈ ಹಿಂದಿನ ವಿಡಿಯೋಗಳಲ್ಲಿ ಎಕ್ಸಾಂಪಲನ್ನು ಕೂಡ ಡಿಸ್ಕಸ್ ಮಾಡಿದ್ದೀವಿ. ಆ ಒಂದು ವಿಡಿಯೋಗಳನ್ನು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ನೋಡದೆ ಹೋದರೆ ಇಲ್ಲಿಯೂ ಕೂಡ ನೀವು ಈ ಒಂದು ಕ್ವಶನ್ಗಳನ್ನು ಇವಾಗ ಡಿಸ್ಕಸ್ ಮಾಡೋಣ. 5ನೇ ಪ್ರಶ್ನೆಯಲ್ಲಿ ಕೊನೆಯ ಒಂದು ಪ್ರಶ್ನೆಯಲ್ಲಿ ಎಕ್ಸಸೈಸ್ 2.4ರಲ್ಲಿ ಕೊನೆಯ ಪ್ರಶ್ನೆ 5ನೇ ಪ್ರಶ್ನೆ. ಅದರಲ್ಲಿ ಸಬ್ ಕ್ವಶನ್ ಮೊದಲೇದು ಈ ರೀತಿಯಾಗಿದೆ. x³ - 2x² - x + 2 ಅಂತ ಇದೆ. ಇದು ಒಂದು ಘನ ಬಹುಪದೋಕ್ತಿ ಇದೆ. ಘನ ಬಹುಪದೋಕ್ತಿ ಇದ್ದಾಗ ಯಾವ ರೀತಿಯಾಗಿ ಅಪವರ್ತನವನ್ನು ಕಂಡುಹಿಡ್ಕೋಬೇಕಂದ್ರೆ, ಮೊದಲನೇದಾಗಿ ಸ್ಥಿರಾಂಕ ಯಾವುದಿದೆ, 2 ಇದೆ. ಈ ಒಂದು 2ರ ಅಪವರ್ತನಗಳನ್ನು ನಾವು ಕಂಡುಹಿಡ್ಕೋಬೇಕು. 2 ಯಾವುದರಿಂದ ಭಾಗ ಹೋಗುತ್ತದೆ ಅವುಗಳನ್ನು ನಾವು ಅಪವರ್ತನ ಅಂತ ಹೇಳಿ ಕರಿತೀವಿ. ಹಾಗಾಗಿ ಆ ಒಂದು ಅಪವರ್ತನಗಳನ್ನು ಕಂಡುಹಿಡ್ಕೋಬೇಕು. 2 ಎನ್ನುವಂಥದ್ದು ಏನಾಗುತ್ತೆ, ±1ರಿಂದ ಭಾಗ ಹೋಗುತ್ತೆ. ಅದೇ ರೀತಿಯಾಗಿ ±2ರಂದು ಕೂಡ ಭಾಗ ಹೋಗುತ್ತದೆ. ಹಾಗಾಗಿ ನಾವು ಇಲ್ಲಿ ಟ್ರಯಲ್ ಎರರ್ ಮೆಥಡ್ ಅಂದರೆ ಪರೀಕ್ಷಾ ಕ್ರಮದಿಂದ ಒಂದು ಸಾರಿ +1 ಅಪ್ಲೈ ಮಾಡಬೇಕು, ಒಂದು ಸಾರಿ -1, ಒಂದು ಸಾರಿ +2, ಒಂದು ಸಾರಿ -2 ಅಂತ ನಾವು ಈ ಒಂದು ಬಹುಪದೋಕ್ತಿಯಲ್ಲಿ ಅಪ್ಲೈ ಮಾಡಬೇಕು. ಇಲ್ಲಿ ಬಂದಿರುವಂಥ ಯಾವುದಾದ್ರೂ ಒಂದು ಸಂಖ್ಯೆಯಿಂದ ಈ ಒಂದು ಬಹುಪದೋಕ್ತಿ 0 ಆದರೆ ಆ ಒಂದು ಸಂಖ್ಯೆ ಏನಾಗಿರುತ್ತೆ, ಈ ಒಂದು ಬಹುಪದೋಕ್ತಿಯ ಅಪವರ್ತನವಾಗಿರುತ್ತೆ. ಇವಾಗ ಟ್ರಯಲ್ ಆ್ಯಂಡ್ ಎರರ್ ಮೆಥಡಿಂದ ಚೆಕ್ ಮಾಡಿ ನೋಡಿದಾಗ 5ನೇ ಪ್ರಶ್ನೆಯಲ್ಲಿ ಸಬ್ ಕ್ವಶನ್ 2ನೇದು ಕೂಡ ಇದು ಒಂದು ಕೂಡ ಏನಾಗಿದೆ, ಘನ ಬಹುಪದೋಕ್ತಿಯಾಗಿದೆ. x³ - 3 × x² - 9x - 5 ಅಂತ ಇದೆ. ಇದರ 3 ಅಪವರ್ತನಗಳನ್ನು ನಾವೀಗ ಕಂಡುಹಿಡ್ಕೋಬೇಕು. ಯಾವ ರೀತಿಯಾಗಿ ಅಂತ ಸಾಲ್ವ್ ಮಾಡಿ ನೋಡೋಣ. ಮೊದಲನೇದಾಗಿ ನಾವು ಮಾಡಬೇಕಾಗಿರೋದು ಏನಂತಂದರೆ, ಈಗ ಒಂದು ಘನ ಬಹುಪದೋಕ್ತಿ ಇದೆ. x³ - 3x² - 9x - 5 ಅಂತ ಇದೆ. ಇವಾಗ ಸ್ಥಿರಾಂಕ ಏನಿದೆ, 5 ಅಂತ ಇದೆ. ಕಾನ್ಸ್ಟಂಟ್ ಟರ್ಮ್ ಏನಿದೆ, -5 ಇದೆ ಅಥವಾ 5 ಅಂತ ತೆಗೆದುಕೊಳ್ಳೋಣ. ಈ 5ರ ಅಪವರ್ತನಗಳು ಯಾವುದಂದರೆ ±1 ±5 ಅಂದರೆ 1ರಿಂದ ಆದರೂ ಅಥವಾ 5ರಿಂದ ಈ 5 ಎನ್ನುವಂಥದ್ದು ಭಾಗ ಹೋಗುತ್ತೆ. ಹಾಗಾಗಿ ನಾವು ಟ್ರಯಲ್ ಆ್ಯಂಡ್ ಎರರ್ ಮೆಥಡಿಂದ ಚೆಕ್ ಮಾಡಿ ನೋಡಿದಾಗ ನಾವು ಟ್ರಯಲ್ ಆ್ಯಂಡ್ ಎರರ್ ಅಂದರೆ ಯಾವ ಪರೀಕ್ಷಾ ಕ್ರಮದಿಂದ ಮೊದಲಿಗೆ -1 ಚೆಕ್ ಹಾಕಿ ನೋಡಿ, ನೆಕ್ಸ್ಟ್ +1 ನೋಡಿ ಚೆಕ್ ಮಾಡಿ, ನೆಕ್ಸ್ಟ್ +5 ಆರ್ -5. ಈ 4ರಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಈ ಎಕ್ಸ್ನ ಪ್ಲೇಸ್ನಲ್ಲಿ ಅಪ್ಲೈ ಮಾಡಿ ನೋಡಿದಾಗ ಯಾವುದಾದ್ರೂ ಒಂದು ಸಂಖ್ಯೆಯಿಂದ ಈ ಒಂದು ಹೋಲ್ ಟರ್ಮ್ ಏನಾಗುತ್ತೆ, 0 ಆಗುತ್ತೆ. ಅದು ಯಾವುದೇ ನಾವು ಟ್ರಯಲ್ ಆ್ಯಂಡ್ ಎರರಿಂದ ಚೆಕ್ ಮಾಡಿ ನೋಡಿದಾಗ +5 ಎಕ್ಸ್ ಪ್ಲೇಸ್ನಲ್ಲಿ 5ಅನ್ನು ಅಪ್ಲೈ ಮಾಡಿದಾಗ 5³ - 3 × 5² - 9 × 5 - 5. 5³ 125, 5² 25, 25 × 3 75. ನೆಕ್ಸ್ಟ್ 9 × 5 45 - 5. ಇವಾಗ 125 - 75 - 50 ಅಂದಾಗ 125 - 125 ಅಂದಾಗ 0 ಬರ್ತಾ ಇದೆ. ಹಾಗಾದರೆ ನಮಗೆ ಒಂದು ಅಪವರ್ತನ ಈಗ ಸಿಗ್ತಾ ಇದೆ. ಅದು ಏನಂತಂದರೆ x - 5 ಅನ್ನುವಂಥದ್ದು. ಯಾಕೆ x - 5 ಅಂದರೆ x ಏನಾಗಿರುತ್ತೆ, 5 ಇದೆ. ಹಾಗಾಗಿ x - 5 ಎನ್ನುವಂಥದ್ದು ಒಂದು ಅಪವರ್ತನ ಸಿಗ್ತಾ ಇದೆ. ಈ ಒಂದು ಅಪವರ್ತನವನ್ನು ಯೂಸ್ ಮಾಡಿಕೊಂಡು ಉಳಿದ 2 ಅಪವರ್ತನಗಳನ್ನು ನಾವೀಗ ಕಂಡುಹಿಡ್ಕೋಬೇಕು. ಯಾವ ರೀತಿಯಾಗಿ ಅಂದಾಗ, ಈ ಒಂದು ಘನ ಬಹುಪದೋಕ್ತಿ ಏನಿದೆ ಇದಕ್ಕೆ ನಮಗೆ ಆಲ್ರೆಡಿ ಸಿಕ್ಕಿರುವಂಥ ಒಂದು ಅಪವರ್ತನದಿಂದ ದೀರ್ಘ ಭಾಗಾಕಾರವನ್ನು
ಮಾಡ್ಕೋಬೇಕು. ಸೊ ಇವಾಗ ಮೊದಲನೇದಾಗಿ ಮಾಡಬೇಕಾಗಿರುವುದು ಏನಂದರೆ, ಇಲ್ಲಿ ಎಕ್ಸ್ ಕ್ಯೂಬ್ ಇದೆ, ಇಲ್ಲಿ ಎಕ್ಸ್ ಕ್ಯೂಬ್ ಇದೆ. ಭಾಗಲಬ್ಧದಲ್ಲಿ ಏನು ಬರಬೇಕು ಅಂತ ನಾವು ಚೆಕ್ ಮಾಡೋದಾದರೆ, ಈ ಎಕ್ಸ್ ಕ್ಯೂಬ್ಗೆ ಭಾಜ್ಯದಲ್ಲಿರುವ ಎಕ್ಸಿಂದ ಭಾಗಿಸಬೇಕು. ಅವಾಗೇನು ಬರುತ್ತೆ? ಎಕ್ಸ್ ಸ್ಕ್ವಯರ್ ಬರುತ್ತೆ. ಹಾಗಾಗಿ ಇಲ್ಲಿ ಭಾಗಲಬ್ಧದಲ್ಲಿ ಮೊದಲೇ ಸಂಖ್ಯೆ ಏನಾಗಿರುತ್ತೆ? ಎಕ್ಸ್ ಸ್ಕ್ವಯರ್ ಆಗುತ್ತೆ. ಸೊ ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್ ಎಕ್ಸ್ ಕ್ಯೂಬ್ ಮೈನಸ್ 5 ಇಂಟು ಎಕ್ಸ್ ಸ್ಕ್ವಯರ್ ಮೈನಸ್ 5 ಎಕ್ಸ್ ಸ್ಕ್ವಯರ್ ಬರುತ್ತೆ. ಸೊ ಇಲ್ಲಿ ಮೈನಸ್ ಇದೆ, ಪ್ಲಸ್ಸು, ಇದು ಪ್ಲಸ್ ಇದೆ, ಮೈನಸ್ ಅಂದಾಗ ಇದು ಹೋಲ್ ಟರ್ಮ್ 0 ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ? ಪ್ಲಸ್ ಇದೆ. ಹಾಗಾಗಿ ಇಲ್ಲಿ ಏನೂ ಇಲ್ಲ ಅಂದರೂ ಪ್ಲಸ್ ಇರುತ್ತೆ. ಸೊ ಅವಾಗ -5 + 5 -3 + 5 ಅಂದಾಗ ಪ್ಲಸ್ 2x ಸ್ಕ್ವಯರ್ ಬರುತ್ತೆ. 9x ಕೆಳಗಡೆ ಇಳಿಸ್ಕೋಬೇಕು. ನೆಕ್ಸ್ಟ್ ಇವಾಗ ಭಾಗಲಬ್ಧದಲ್ಲಿ ಯಾವ ಸಂಖ್ಯೆಯನ್ನು ಬರಿಬೇಕು ಅಂತ ನಾವು ಚೆಕ್ ಮಾಡೋದಾದರೆ, ಇಲ್ಲಿ 2x ಸ್ಕ್ವಯರ್ ಇದೆ. 2x ಸ್ಕ್ವಯರ್ಗೆ ಏನು ಮಾಡಬೇಕು? ಭಾಜ್ಯದಲ್ಲಿರುವಂಥ ಎಕ್ಸಿಂದ ಭಾಗಿಸಬೇಕು. ಆವಾಗ ನಮಗೆ ದೊರೆಯುವಂಥದ್ದು 2x. ಓಕೆ, ಇವಾಗ ಭಾಗಲಬ್ಧದಲ್ಲಿ 2x ಅಂತ ಬರಿಬೇಕು. ನೆಕ್ಸ್ಟ್ ನೋಡಿ, x ಇಂಟು 2x ಸ್ಕ್ವಯರ್ 5 ಇಂಟು 2x ಅಂದಾಗ 10x ಬರುತ್ತೆ. 2x ಸ್ಕ್ವಯರ್ ಕ್ಯಾನ್ಸಲ್, ಮೈನಸ್ ಇದೆ, ಪ್ಲಸ್ ಅಂದಾಗ ಇಲ್ಲಿ -9 + 10 ಅಂದಾಗ ಎಕ್ಸ್ ಮಾತ್ರ ಉಳಿಯುತ್ತೆ. ಈ 5ಅನ್ನು ಕೆಳಗಡೆ ಇಳಿಸ್ಕೊತಾ ಇದ್ದೀವಿ. ಸೊ ಇವಾಗ ನೆಕ್ಸ್ಟ್ ಭಾಗಲಬ್ಧದಲ್ಲಿ ಬರುವಂಥ ಸಂಖ್ಯೆಯನ್ನು ಕಂಡುಹಿಡ್ಕೋಬೇಕಾದ್ರೆ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂದಾಗ ಅದು 1 ಬರುತ್ತೆ. ಸೊ ಭಾಗಲಬ್ಧದಲ್ಲಿ +1 ಬರಿತಾ ಇದ್ದೀವಿ. ಎಕ್ಸ್ ಇಂಟು 1 ಎಕ್ಸ್ -5 ಇಂಟು 1 -5 ಅಂದಾಗ ಹೋಲ್ ಟರ್ಮ್ ಏನಾಗ್ತಾ ಇದೆ? 0 ಬರ್ತಾ ಇದೆ. ಓಕೆ, ಇವಾಗ ನಮಗೆ ಭಾಗಲಬ್ಧದಲ್ಲಿ ಒಂದು ವರ್ಗ ಬಹುಪದೋಕ್ತಿ ಸಿಗ್ತಾ ಇದೆ. ಈ ಒಂದು ವರ್ಗ ಬಹುಪದೋಕ್ತಿಯನ್ನು ನಾವು ಏನು ಮಾಡಬೇಕಂದ್ರೆ, ಮಧ್ಯಪದವನ್ನು ವಿಭಜಿಸುವ ಮೂಲಕ ಉಳಿದ ಅಪವರ್ತನಗಳನ್ನು ಕಂಡುಹಿಡ್ಕೋಬೇಕು. ಯಾವ ರೀತಿಯಾಗಿ ಅಂದಾಗ, ಮಧ್ಯಮ ಸಂಖ್ಯೆಗಳನ್ನು ಬಿಡಿಸಿದಾಗ ಮೊತ್ತ 2 ಬರಬೇಕು, ಅಂತಿಮ ಸಂಖ್ಯೆ ಗುಣಿಸಿದಾಗ 1 ಬರಬೇಕು. ಆ ರೀತಿಯಾಗಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಅಂದಾಗ 2x ಬರುತ್ತೆ. 1 ಇಂಟು 1 ಬರುತ್ತೆ. ಈ ರೀತಿಯಾಗಿ ಫ್ಯಾಕ್ಟರೈಸೇಷನ್ ಮಾಡ್ಕೊಂಡಾಗ ನಮಗೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್, ಎಕ್ಸ್ ಇಂಟು 1 ಎಕ್ಸ್, 1 ಇಂಟು ಎಕ್ಸ್ 1 ಇಂಟು 1 ಈ ರೀತಿಯಾಗಿ ಎಕ್ಸ್ ಪ್ಲಸ್ 1 ಅಂತ ಉಳಿದ 2 ಅಪವರ್ತನಗಳು ನಮಗೆ ಸಿಗ್ತಾವಿದೆ. ಹಾಗಾಗಿ ಇಲ್ಲಿ ನೋಡಿ, ಎಕ್ಸ್ ಕ್ಯೂಬ್ -3x ಸ್ಕ್ವಯರ್ -9x -5 ಎಂಬ ಘನ ಬಹುಪದೋಕ್ತಿಯ ಅಪವರ್ತನಗಳು x -5 x + 1 x + 1 ಅಂತ 3 ಅಪವರ್ತನಗಳು ಸಿಗ್ತಾ ಇದ್ದಾವೆ. ಮೂರನೇ ಘನ ಬಹುಪದೋಕ್ತಿ, ಮೂರನೇ ಪ್ರಶ್ನೆ. 5ನೇ ಪ್ರಶ್ನೆಯಲ್ಲಿ ಮೂರನೇ ಸಬ್ ಕ್ವಶನ್, ಎಕ್ಸ್ ಕ್ಯೂಬ್ + 13x ಸ್ಕ್ವಯರ್ + 32x + 20 ಅಂತ ಇದೆ. ಇದರ 3 ಅಪವರ್ತನಗಳನ್ನು ನಾವೀಗ ಕಂಡುಹಿಡ್ಕೋಬೇಕು. ಓಕೆ, ಮೂರನೇ ಪ್ರಶ್ನೆ ಎಕ್ಸ್ ಕ್ಯೂಬ್ + 13x ಸ್ಕ್ವಯರ್ + 32x + 20 ಅಂತ ಇದೆ. ಮೊದಲನೇದಾಗಿ ನಾವು ಏನು ಮಾಡಬೇಕಂದ್ರೆ, ಈ ಒಂದು ಸ್ಥಿರಾಂಕ ಅಥವಾ ಈ ಒಂದು ಕಾನ್ಸ್ಟಂಟ್ ನಂಬರ್ನ ಅಪವರ್ತನಗಳನ್ನು ಕಂಡುಹಿಡ್ಕೋಬೇಕು. ಈಗ 20ರ ಅಪವರ್ತನಗಳನ್ನು ನಾವೀಗ ನೋಡಬೇಕು. +or -1 +or -2 +or -4 +or -5 +or -10 +or -20 ಇವು ಏನಾಗ್ತಾ ಇದ್ದಾವೆ? 20ರ ಅಪವರ್ತನಗಳು. ಇಲ್ಲಿ ನಾವು ಸಾಧ್ಯವಾದಷ್ಟು ಕಡಿಮೆ ಬೆಲೆ ಇರುವಂತಹ ಸಂಖ್ಯೆಗಳನ್ನು ಪರೀಕ್ಷಾ ಕ್ರಮದಿಂದ ಪರೀಕ್ಷೆ ಮಾಡಿ ಅಪವರ್ತನಗಳನ್ನು ಕಂಡುಹಿಡ್ಕೋಬೇಕು. ಸೊ ಇವಾಗ ಇಲ್ಲಿ ನಮಗೆ ಇರುವಂತಹ ಸಾಧ್ಯತೆಗಳು ಏನಂತಂದರೆ, ಒಂದು x + 1 ಆದರೂ ಇರುತ್ತೆ, ಅಂದರೆ -1. ಇದು x - 1 ಅಂದರೆ x = 1. ಈ ರೀತಿಯಾಗಿ ನಾವು ಫ್ಯಾಕ್ಟರೈಸೇಷನನ್ನು ಮಾಡ್ಕೋಬೇಕು. ನಂತರ ಸಾಧ್ಯ ಆದಷ್ಟು ಕಡಿಮೆ ಬೆಲೆಯುಳ್ಳ ನಂಬರನ್ನೇ ನಾವು ಅಪ್ಲೈ ಮಾಡಿ ನೋಡ್ಕೋಬೇಕು. ದೊಡ್ಡದಾಗಿರುವ ವ್ಯಾಲ್ಯೂವನ್ನು ಹಾಕಿದರೆ ಪ್ರಾಬಬಿಲಿಟಿ ಕಡಿಮೆ ಬರೋದು. ಸೊ ಅದಕ್ಕಾಗಿ ನಾವು ಚೆಕ್ ಮಾಡಿ ನೋಡೋದು -1 +1 2 ಅಥವಾ 2 ಅಪವರ್ತನಗಳಿದ್ದರೆ ನೀವು ಚೆಕ್ ಮಾಡಿ ನೋಡ್ಬೋದು. ಈ ರೀತಿಯಾಗಿ ಅಪವರ್ತನಗಳು ಜಾಸ್ತಿ ಇದ್ದಾಗ ಕಡಿಮೆ ಬೆಲೆ ಉಳ್ಳಂಥ ಸಂಖ್ಯೆಗಳನ್ನು ಅಪ್ಲೈ ಮಾಡಿ ನೋಡಿ. ಸೊ ಇವಾಗ ಮೊದಲನೇದಾಗಿ x + 1 = 0 ಈ ಒಂದು ಅಪವರ್ತನವನ್ನು ತೆಗೆದುಕೊತಾ ಇದ್ದೀವಿ. ಸೊ x = -1 ಅಂದಾಗ ಈ ಒಂದು ಬಹುಪದೋಕ್ತಿಗೆ ನಾವು x = -1 ಅನ್ನು ಅಪ್ಲೈ ಮಾಡಿ ನೋಡಿದಾಗ -1 ಕ್ಯೂಬ್ -1 ಬರುತ್ತೆ. 13 ಇಂಟು 1 ಸ್ಕ್ವೇರ್ 13 ಬರುತ್ತೆ. 32 ಇಂಟು -1 ಅಂದಾಗ -32 ಬರುತ್ತೆ, +20. ಸೊ ಇವಾಗ
12 ಮೈನಸ್ 32 ಅಂದಾಗ -20 ಪ್ಲಸ್ 20 ಅಂದಾಗ ಎಫ್ ಆಫ್ -1 ಈಕ್ವಲ್ಸ್ ಟು 0 ಬರ್ತಾ ಇದೆ. ಹಾಗಾಗಿ ನಮಗೆ ಇವಾಗ ಏನಾಯಿತು, ಒಂದು ಅಪವರ್ತನ ಸಿಕ್ಕಿತು. ಈ ಒಂದು ಘನ ಬಹುಪದೋಕ್ತಿಯ ಒಂದು ಅಪವರ್ತನ ಸಿಕ್ತು. ಅದು ಯಾವುದು? x+1 ಆಗಿತ್ತು. ಸೊ ಆ ಒಂದು ಅಪವರ್ತನದಿಂದ ಈ ಒಂದು ಘನ ಬಹುಪದೋಕ್ತಿ ಏನಿದೆ ಇದನ್ನು ನಾವು ದೀರ್ಘ ಭಾಗಾಕಾರವನ್ನು ಮಾಡ್ಕೋಬೇಕು. ಸೊ ಮೊದಲಿದಾಗಿ x³ ಡಿವೈಡೆಡ್ ಬೈ x ಅಂದಾಗ ಅದು 2x² ಬರುತ್ತೆ. x² x ಇಂಟು x² x³ 1 ಇಂಟು x² ಮಾತ್ರ ಬರುತ್ತೆ. x² ಕ್ಯಾನ್ಸಲ್. ಇಲ್ಲಿ 12x² 32x ತೆಗೆದುಕೋತಾ ಇದ್ದೀವಿ ತೆಳಗೆ. ನೆಕ್ಸ್ಟ್ ಏನು ಮಾಡಬೇಕು, 12x² ಡಿವೈಡೆಡ್ ಬೈ x ಅಂದಾಗ ಇಲ್ಲಿ 12x ಬರುತ್ತೆ. 12x ಓಕೆ. x ಇಂಟು 12x 12x² 32x 1 ಇಂಟು 12x. ನೆಕ್ಸ್ಟ್ 12x² 12x² ಕ್ಯಾನ್ಸಲ್, ಪ್ಲಸ್ ಇದೆ ಮೈನಸ್ ಇದೆ. ಸೊ ಇವಾಗ 20x ಬರುತ್ತೆ. ಕಾನ್ಸ್ಟೆಂಟ್ ಟರ್ಮನ್ನು ಕೆಳಗಡೆ ತೆಗೋಬೇಕು. ನೆಕ್ಸ್ಟ್ 20x ಇದೆ. 20xಗೆ ಎಕ್ಸಿಂದ ಭಾಗಿಸಿದಾಗ 20 ಬರುತ್ತೆ. ಹಾಗಾಗಿ ಭಾಗಲಬ್ಧದಲ್ಲಿ 20. ಸೊ ನೆಕ್ಸ್ಟ್ ನೋಡಿ, x ಇಂಟು 20 20x 1 ಇಂಟು 20 1. ಸೊ ಹೋಲ್ ಟರ್ಮ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ನಮಗೇನು ಸಿಕ್ತು, ಒಂದು ವರ್ಗ ಬಹುಪದೋಕ್ತಿ ಸಿಗ್ತಾ ಇದೆ. ಈ ಒಂದು ವರ್ಗ ಬಹುಪದೋಕ್ತಿಯನ್ನು ನಾವೇನು ಮಾಡಬೇಕು, ಮಧ್ಯಬಿಂದುವನ್ನು ವಿಭಜಿಸುವ ಮೂಲಕ ಉಳಿದ ಎರಡು ಅಪವರ್ತನಗಳನ್ನು ಚೆಕ್ ಮಾಡ್ಕೋಬೇಕು. ಸೊ x² ಮಧ್ಯಮ ಸಂಖ್ಯೆಗಳನ್ನು ಕೂಡಿದಾಗ 12 ಬರಬೇಕು. ಆ ಮಧ್ಯಮ ಸಂಖ್ಯೆಗಳನ್ನು ಗುಣಿಸಿದಾಗ 20 ಬರಬೇಕು. ಆ ರೀತಿಯಾಗಿ ನಾವು ಮಧ್ಯಬಿಂದುವನ್ನು ವಿಭಜಿಸಬೇಕು. ಸೊ 5 + 4 5 4 20. ಈ ರೀತಿಯಾಗಿ ಮಾಡಿದಾಗ 2 + 10 ಏನಾಗುತ್ತೆ, 12 ಆಗುತ್ತೆ. 2 ಇಂಟು 10 20 ಆಗುತ್ತೆ. ಈ ರೀತಿಯಾಗಿ ನಾವು ವಿಭಜನೆಯನ್ನು ಮಾಡ್ಕೋಬೇಕು. x ಇಂಟು x x² x ಇಂಟು 2 2x 10 ಇಂಟು x 10x 10 ಇಂಟು 2 20. ಓಕೆ. ಈಗ x+2 ಬರ್ತಾ ಇದೆ. x+10 ಇನ್ನೊಂದು ಅಪವರ್ತನ. ಈ ಒಂದು ಘನ ಬಹುಪದೋಕ್ತಿಯ ಮೂರು ಅಪವರ್ತನಗಳು x+1 x+10 x+2 ಎನ್ನುವಂಥವು ಮೂರು ಅಪವರ್ತನಗಳು ನಮಗೆ ಸಿಗ್ತಾ ಇದ್ದಾವೆ. ಓಕೆ. ಈ ಒಂದು ಪ್ರಶ್ನೆಯಲ್ಲಿ ಕೊನೆಯ ಪ್ರಶ್ನೆ ಈ ರೀತಿಯಾಗಿದೆ. 2y³ + y² - 2y - 1 ಅನ್ನುವಂಥ ಒಂದು ಘನ ಬಹುಪದೋಕ್ತಿ ಇದೆ. ಇದರ ಮೂರು ಅಪವರ್ತನಗಳನ್ನು ನಾವೀಗ ಕಂಡುಹಿಡ್ಕೋಬೇಕು. ಸೊ ನಾವು ಹಿಂದಿನ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ ಹಾಗೆ ಏನು ಮಾಡ್ಕೋಬೇಕಂದ್ರೆ, ಇಲ್ಲಿ ಕಾನ್ಸ್ಟಂಟ್ ಟರ್ಮ್ ಏನಿದೆ 1 ಇದೆ. ಸೊ ಕಾನ್ಸ್ಟಂಟ್ ಟರ್ಮ್ ಏನಿದೆ ಈ ಎರಡು ಸಂಖ್ಯೆಗಳು ಏನಾಗ್ತವೆ, ಗುಣಾಕಾರ ಆಗುತ್ತೆ. 2 ಇಂಟು -1 - 2 ಅಂದಾಗ ಈ -2ದ ಅಪವರ್ತನಗಳನ್ನು ನಾವೀಗ ಚೆಕ್ ಮಾಡ್ಕೋಬೇಕು. -2 ತಂದಾಗ 2 ಎನ್ನುವಂಥದ್ದು 1ರಿಂದ ಮತ್ತು 2ರಿಂದ ಮಾತ್ರ ಭಾಗ ಹೋಗುತ್ತೆ. ಸೊ +or -1 +or -2 ಎನ್ನುವಂಥವು -2ದ ಎರಡು ಅಪವರ್ತನಗಳು ಸಿಗ್ತಾ ಇದ್ದಾವೆ. 2 ಇಂಟು -1 ಯಾಕಂದರೆ ಅಂತಿಮ ಸಂಖ್ಯೆಗಳ ಗುಣಲಬ್ಧ ಅಂದಾಗ ಅದು -2 ಬರುತ್ತೆ. ಸೊ ಇವಾಗ -2 ಅಂತ ನಾವು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಥವಾ ಪರೀಕ್ಷಾ ಕ್ರಮದಿಂದ ಚೆಕ್ ಮಾಡಿ ನೋಡಿದಾಗ y - 1 = 0 ಅಂದಾಗ y = 1. ಇವಾಗ y ಪ್ಲೇಸ್ನಲ್ಲಿ -1 ಅನ್ನು ಅಪ್ಲೈ ಮಾಡಿ ನೋಡಬೇಕು. ಸೊ ಇವಾಗ P ಆಫ್ y ಅಂತಂದರೆ P(1) = 2y³ + y² - 2y - 1 ಅಂದಾಗ 2 ಇಂಟು -1³ + 1² - 2 ಇಂಟು 1 - 1 ಅಂದಾಗ ಇಲ್ಲಿ ಏನು ಬರ್ತಾ ಇದೆ, 2 + 1 ಅಂದಾಗ ಇಲ್ಲಿ -2 -1 -3 2 + 1 3 3 - 3 ಏನಾಗುತ್ತೆ, 0 ಬರ್ತಾ ಇದೆ. ಹಾಗಾಗಿ ನಮಗೆ ಮೊದಲನೇ ಒಂದು ಅಪವರ್ತನ ಸಿಕ್ತು. ಏನಂತ, y - 1 ಎನ್ನುವಂಥದ್ದು ಮೊದಲನೇ ಒಂದು ಅಪವರ್ತನ ನಮಗೆ ಸಿಗ್ತಾ ಇದೆ. ಸೊ ಈ ಒಂದು ಅಪವರ್ತನವನ್ನು ಬಳಸಿಕೊಂಡು ದೀರ್ಘ ಭಾಗಾಕಾರವನ್ನು ಮಾಡುವ ಮೂಲಕ ಉಳಿದ ಎರಡು ಅಪವರ್ತನಗಳನ್ನು ನಾವೀಗ ಕಂಡುಹಿಡ್ಕೋಬೇಕು. y - 1 ಇದು 2y³ + y² - 2y - 1ರ ಒಂದು ಅಪವರ್ತನವಾಗಿದೆ. ಹಾಗಾಗಿ ಇದನ್ನು ದೀರ್ಘ ಭಾಗಾಕಾರ ಮಾಡೋಕ್ಕೂ ಮೂಲಕ ನಾವು ಚೆಕ್ ಮಾಡ್ಕೋಣ. 2y³ - y ಅಂದಾಗ 2y² ಬರುತ್ತೆ. ಸೊ y ಇಂಟು 2y² ಅಂದಾಗ 2y³ - 1 ಇಂಟು 3y ಅಂದಾಗ ಏನು ಬರುತ್ತೆ, -1 ಇಂಟು 2y ಅಂದಾಗ -2y². ಸೊ 2y³ 2y³ ಕ್ಯಾನ್ಸಲ್,
ಸೊ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಇದು ಪ್ಲಸ್ ಇದೆ, ಹಾಗಾಗಿ 3y² ಮೈನಸ್ 2y ಕೆಳಗಡೆ ತೆಗೆದುಕೊಳ್ತೀವಿ. ಮೈನಸ್ 1 ಇವಾಗಲೇ ತೆಗೆದು ನಡೆಯುತ್ತೆ ಅಥವಾ ಆಮೇಲೆ ತೆಗೆದುಕೊಂಡ್ರು ನಡೆಯುತ್ತೆ. ಸೊ ಇವಾಗ ನೋಡಿ 3y² ಡಿವೈಡೆಡ್ ಬೈ y ಅಂದಾಗ 3y ಬರುತ್ತೆ. 3y y ಇಂಟು 3y 3y², 1 ಇಂಟು 3y ಮೈನಸ್ 3y. ಸೊ y² 3y² ಕ್ಯಾನ್ಸಲ್, ಮೈನಸ್ ಇದೆ ಪ್ಲಸ್ ಇದೆ, ಹಾಗಾಗಿ ಮೈನಸ್ ಮಾಡ್ಕೋಬೇಕು. y ಉಳಿಯುತ್ತೆ -1. ಸೊ ಇವಾಗ y ಡಿವೈಡೆಡ್ ಬೈ y ಅಂದಾಗ 1 ಬರುತ್ತೆ, +1 y ಇಂಟು 1 y -1 ಇಂಟು 1 -1. ಸೊ ಹೋಲ್ ಟರ್ಮ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ನಮ್ಗೆ ಏನು ಬರುತ್ತೆ, ಒಂದು ವರ್ಗ ಬಹುಪದೋಕ್ತಿ ಸಿಗತ್ತೆ. ಈ ಒಂದು ವರ್ಗ ಬಹುಪದೋಕ್ತಿಯನ್ನು ನಾವೇನು ಮಾಡಬೇಕು, ಅಪವರ್ತನ ವಿಧಾನದಿಂದ ಉಳಿದ 2 ಅಪವರ್ತನಗಳನ್ನು ಚೆಕ್ ಮಾಡ್ಕೋಬೇಕು. ಸೊ ಇವಾಗ ನೋಡಿ 2y² + 3y + 1 ಅಂತಿಮ ಸಂಖ್ಯೆಗಳ ಗುಣಲಬ್ಧ ಎಷ್ಟಾಗುತ್ತೆ, 2 ಆಗುತ್ತೆ. ಹಾಗಾಗಿ ಗುಣಿಸಿದಾಗ 2 ಬರಬೇಕು, ಕೂಡಿದಾಗ 3 ಬರಬೇಕು. 2 1 2, 2 ಕೂಡಿದಾಗ 3y. ಹಾಗಾಗಿ 2y² + 2y + y + 1 2y ಇಂಟು y + 1 + 1 y + 1 2y + 1 y + 1. ಹಾಗಾಗಿ ಈ ಒಂದು ಘನ ಬಹುಪದೋಕ್ತಿ ಏನಿದೆ, ಘನ ಬಹುಪದೋಕ್ತಿ ಏನಿದೆ 2y³ + y² - 2y - 1. ಈ ಒಂದು ಘನ ಬಹುಪದೋಕ್ತಿಯ 3 ಅಪವರ್ತನಗಳು 2y + 1 y + 1 y - 1 ಎಂಬ 3 ಅಪವರ್ತನಗಳು ಸಿಗ್ತಾ ಇದ್ದಾವೆ. ಸೊ ಈ ರೀತಿಯಾದ ಪ್ರಶ್ನೆಗಳು GPSR ಎಕ್ಸಾಮ್ನಲ್ಲಿ 2 ಅಂಕದ 3 ಅಂಕದ ಪ್ರಶ್ನೆಗಳಿಗೆ ಕೇಳ್ಬೋದು. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವ ಒಂದು ಕಾನ್ಸೆಪ್ಟ್ ಆಗಿದೆ. ಸೊ ಇದನ್ನು ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ. ಸೊ ಇಷ್ಟೊತ್ತು ನಮ್ಮ ಚಾನಲ್ನ ವೀಕ್ಷಣೆ ಮಾಡಿದ್ದಕ್ಕೆ, ವಿಡಿಯೋನ ನೋಡಿದ್ದಕ್ಕೆ ತಮಗೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್.